ಮೈಸೂರಿನ ಹೀಲಿಯಂ ಬಲೂನ್ ಬ್ಲಾಸ್ಟ್ನಲ್ಲಿ ಮಂಜುಳಾ ಸಾವು. ಈ ಸಾವಿನ ಸುದ್ದಿ ಕೇಳಿ ಆಕೆಯ ಅಣ್ಣನು ಕೊನೆಯುಸಿರು. ತಂಗಿಯ ಅಂತ್ಯ ಸಂಸ್ಕಾರ ಆಗ್ತಾ ಇದ್ದ ಹಾಗೆ ಹಾರಿ ಹೋಯಿತು ಪರಮೇಶ್ವರ್ ಪ್ರಾಣ ಪಕ್ಷಿ. ಮೈಸೂರು ಅರಮನೆಯ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ ಕೇಸ್ನ ತನಿಖೆ ಚುರುಕು. ಬಲೂನ್ ಮಾರಾಟ ಮಾಡ್ತಾ ಇದ್ದ ಸಲೀಂ ಜಾಡು ಹಿಡಿದು ಹೊರಟ ಪೊಲೀಸರು. ಉತ್ತರ ಪ್ರದೇಶಕ್ಕೆ ತೆರಳಿದ 5 ಮಂದಿ ಪೊಲೀಸರ ತಂಡ. ಸಲೀಂ ಜೊತೆ ಮೈಸೂರಿಗೆ ಬಂದಿದ್ದ ಸೋದರ ಮತ್ತು ಸಂಬಂಧಿ ನಾಪತ್ತೆ. ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಿಂದ ಇಬ್ಬರು ಎಸ್ಕೇಪ್. ಅನುಮಾನ ಹುಟ್ಟಿಸ್ತಾ ಇರೋ ನಡೆ. ಪೊಲೀಸರಿಂದ ತೀವ್ರ ಶೋಧ. ಸಲೀಂ ಸಂಬಂಧಿಕರು ಬಾರದೆ ಪಂಚನಾಮೆ ಅಸಾಧ್ಯ. ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿರುವ ಮೃತದೇಹ 40 ಗಂಟೆ ಕಳೆದರೂ ಶವದ ಪಂಚನಾಮೆ ನಡೆಸೋಕೆ ಸಮಸ್ಯೆ. ಪತ್ನಿ ಗಾನವಿ ಬೆನ್ನಲ್ಲೇ ಪತಿ ಸೂರಜ್ ಆತ್ಮಹತ್ಯೆಗೆ ಶರಣು. ಯುವತಿ ಸಂಬಂಧಿಕರ ಅವಮಾನ ತಾಳೋಕಾಗದೆ ಸೂಸೈಡ್ ಶಂಕೆ. ಸೂರಜ್ ತಾಯಿ ಜಯಂತಿಯಿಂದಾನೂ ಆತ್ಮಹತ್ಯೆಗೆ ಯತ್ನ. ನನ್ನ ಮಗಳ ಕೈಯನ್ನೂ ಸೂರಜ್ ಮುಟ್ತಾ ಇರಲಿಲ್ಲ. ಮರ್ಯಾದೆಗೆ ಹೆದರಿ ಗಾನವಿ ಸೂಸೈಡ್ ಮಾಡಿಕೊಂಡ್ಳು. ಮೃತ ಗಾನವಿ ತಾಯಿ ರುಕ್ಮಿಣಿ ಕಣ್ಣೀರು. ಅವನು ಗಂಡ್ಸೇ ಅಲ್ಲ ಅಂತ ಆರೋಪ. ಮಗಳನ್ನ MBA ತನಕ ಓದಿಸಿ ಏನು ಪ್ರಯೋಜನ ಆಯ್ತು? ನಮಗ್ ಹೇಳಿದ್ರೆ ನಾವು ಪರಿಹಾರ ಹುಡುಕಿ ಕೊಡ್ತಾ ಇದ್ವಿ. ಇವರ ದುಡುಕಿನ ನಿರ್ಧಾರದಿಂದ ನಮಗ್ ನೋವು. ಆತ್ಮಹತ್ಯೆ ಮಾಡಿಕೊಂಡ ಇಬ್ಬರದ್ದೂ ತಪ್ಪೆ ಎಂದ ಗಾನವಿ ಚಿಕ್ಕಪ್ಪ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಪ್ರಕರಣದ ತನಿಖೆ ಚುರುಕು. ಆರೋಪಿಗಳ ಜಾಡು ಹಿಡಿದ ಸೈಬರ್ ಪೊಲೀಸರು. ಬಹುತೇಕ ಎಲ್ಲ ಅಕೌಂಟ್ ಉತ್ತರ ಕರ್ನಾಟಕದ ಮೂಲ ಅನ್ನೋದು ಬಯಲು. ಹುಡುಕಾಟ ಶುರು. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಶಾಸಕ ಸ್ಥಾನ ತೆರವು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ಗೆ ಸಿದ್ಧತೆ. ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಿಟ್ಟು ಕೊಡದೇ ಇರೋಕೆ ಶಾಮನೂರು ಕುಟುಂಬದ ಪ್ಲಾನ್. ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಬಗ್ಗೆ ಜೋರಾದ ಚರ್ಚೆ. ಶಿವಶಂಕರಪ್ಪ ಪುತ್ರರಾದ ಬಕ್ಕೇಶ್ ಗಣೇಶ್ ರಾಜಕೀಯದಿಂದ ದೂರ. ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಸಿಗುತ್ತಾ ಅವಕಾಶ? ಮಾಜಿ MLC ಸಿದ್ದರಾಜು ಸೈಟ್ ಲಪಟಾಯಿಸೋಕೆ ಯತ್ನ. ಕೇವಲ 2,000 ರೂಪಾಯಿಗೆ GPA ಮಾಡಿಕೊಂಡು 30 ಕೋಟಿ ಆಸ್ತಿ ಗುಳುಂಗೆ ಪ್ಲಾನ್. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಿವೇಶನ ಮಾರಾಟಕ್ಕೆ ಕುತಂತ್ರ. ಬಸ್ಗಳಲ್ಲಿ ಡೀಸೆಲ್ ಟ್ಯಾಂಕ್ ಅಳವಡಿಸೋ ಜಾಗ ಬದಲಿಸಿ. ಬಲಬದಿಯಿಂದ ಎಡಗಡೆಗೆ ಶಿಫ್ಟ್ ಆದ್ರೆ ಫೈರ್ ಇನ್ಸಿಡೆಂಟ್ಗಳು ಕಡಿಮೆಯಾಗಬಹುದು. ನಿವೃತ್ತ ಕಮಿಷನರ್ ಭಾಸ್ಕರ್ ರಾವ್ ಸಲಹೆ. ಪೋಸ್ಟ್ ಆಫೀಸ್ನಲ್ಲಿ 1 ಕೋಟಿ ರೂಪಾಯಿಗೂ ಹೆಚ್ಚು ಗುಳುಂ ಸ್ವಾಹ. ಲೇಡಿ ಪೋಸ್ಟ್ ಮಾಸ್ಟರ್ ವಿರುದ್ಧ ಭಾರೀ ಅವ್ಯವಹಾರ ಆರೋಪ. ಗೌರಿಬಿದನೂರಿನ ಹಾಲಗಾನಹಳ್ಳಿಯಲ್ಲಿ ಘಟನೆ. ನಮ್ಮ ಹಣ ಹಿಂದಿರುಗಿಸಿ ಅಂತ ಕಚೇರಿಗೆ ಬೀಗ ಜಡಿದ ಜನ. ಹೊಸ ವರ್ಷಾಚರಣೆಗೆ ದಿನಗಣನೆ. ಬೆಂಗಳೂರಿನಲ್ಲಿ 140 ಪಾಯಿಂಟ್ಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕಿಂಗ್. ಕಳೆದ 3 ದಿನಗಳಲ್ಲೇ 1,500ಕ್ಕೂ ಹೆಚ್ಚು ಕೇಸ್ ದಾಖಲು.
ಸಾಲು ಸಾಲು ರಜೆ ಹಿನ್ನೆಲೆ ಐತಿಹಾಸಿಕ ಹಂಪಿಗೆ ಪ್ರವಾಸಿಗರ ಲಗ್ಗೆ. ಮಾತಂಗ ಬೆಟ್ಟ ಏರಿ ಸೂರ್ಯೋದಯ ಕಣ್ತುಂಬಿಕೊಂಡ ಪ್ರವಾಸಿಗರು. ಚುಮು ಚುಮು ಚಳಿಯ ನಡುವೆ ಸೂರ್ಯ ರಶ್ಮಿಗೆ ಮೈಯೊಡ್ಡಿ ಎಂಜಾಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.